ಪ್ರೀತಿಯ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರ ಸಮಗ್ರ ಸಂಪುಟಗಳ ಕುರಿತು ಈಗ ತಾನೇ ಲೋಕಾರ್ಪಣೆ ಮಾಡಿರತಕ್ಕಂತಹ ಉಭಯ ಪೂಜ್ಯರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮೈಸೂರಿನ ಪುತ್ತೂರು ಮಠದ ಪರಮ ಪೂಜ್ಯ ಶ್ರೀ ಬೆಸ್ಟ್ ಥೀಸಿಸ್ ಅವಾರ್ಡ್ ಅನ್ನು ಅವರಿಗೆ ಕೊಟ್ಟಿದೆ. ಸುಮಾರು 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ 2018 ಇಸ್ವಿಯಲ್ಲಿ ಅವರಿಗೆ ಬಂದಿದೆ. ಮತ್ತು ಅತ್ಯುತ್ತಮ ಜ್ಞಾನ ಅಂತಕ್ಕಂಥದ್ದು ಬಹಳಷ್ಟು ಶಿಷ್ಟ ಆಗಿರತಕ್ಕಂಥ ಈ ಸಂದರ್ಭದೊಳಗೆ ನಿಜವಾದ ಜ್ಞಾನದ ಸ್ವಾಮೀಜಿಯಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಮುಂದೆ ನಿಂತವರು ಡಾಕ್ಟರ್ ಶರತ್ಚಂದ್ರ ಮಹಾಸ್ವಾಮಿಗಳವರು. ಅವರು ದೂರದ ಮೈಸೂರಿನಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು 5 ಗಂಟೆಗೆ ಟ್ರೈನಿಗೆ ಅವರು ಕೂಡ ಹೊರಡಬೇಕಾಗಿದೆ. ನಾವು ಬಸವಲಿಂಗ ಪಟ್ಟದೇವರಿಗೆ ಹೇಳಿದಾಗ ಒಂದೇ ಮಾತಿನಿಂದ ಒಪ್ಪಿಕೊಂಡು ನಿನ್ನೆ ರಾತ್ರಿನೇ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ನೀಡುತ್ತೇನೆ. ನಮ್ಮ BLA ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಅಶೋಕನಲ್ಲಿ ಅಳಕಟ್ಟಿರುವ ಸಮಗ್ರ ಸಂಪುಟಗಳು ಬೆಳೀತಾ ಇವೆ, ನಿಮ್ಗೆ ಬಿಡುಗಡೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಕ್ಕಂಥ ಪತ್ರ ಬರುತ್ತೆ. ಅದು ನಮ್ಮ ಅಧ್ಯಕ್ಷರಿಗೆ ಮುಗಿದ ಇವರು ಅವ್ರಿಗಿಂತಲೂ ಟೀಕೆ ಆಸ್ಥಾನದಲ್ಲಿ ಆರಂಭಗೊಂಡಂತಹ ಕುಂದೂರು ಮಠ ಇವತ್ತು ತನ್ನದೇ ಆದಂತಹ ಇತಿಹಾಸವನ್ನ ಪರಂಪರೆಯನ್ನ ಹೊಂದಿದೆ. ಕುಂದೂರು ಮಠದ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಆ ಮಠದ ಸ್ವಾಮೀಜಿಗಳೆಲ್ಲ ಪಾಲಿನ ನಡೆದಾಡ ದೇವರು ಜ್ಞಾನವಾಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಡಾಕ್ಟರ್ ರವಿ ಪ್ರಕಾಶ್ ಅವರು ಮತ್ತು ಸಚಿವರು ಹಾಗೂ ಅನಂತ್ ಹೂವಿನಡಗಳಲ್ಲಿ ಚರ್ಚೆ ಮಾಡಿ ಇವತ್ತು ಡಾಕ್ಟರ್ ಖಗೋಳ ಸಂಶೋಧನಾ ಕೇಂದ್ರದಲ್ಲಿ ಬೇರೆ ಸಂಸ್ಥೆಯಲ್ಲಿ ಹಾಕಬೇಕು ಅಂತೇಳಿ ಆಶಿಸಿ ಆ ಜವಾಬ್ದಾರಿಯನ್ನ ಅಥವಾ ಭಾಗ್ಯವನ್ನು ನಮ್ಮ ಬೇರೆ ಸಂಸ್ಥೆ ಕೊಟ್ಟಿರೋದಂತ ಅದಕ್ಕಾಗಿ ಅವರು ಇವತ್ತು ಸಮಗ್ರ ಶರಣರನ್ನ ಬೆಳಕಿಗೆ ತಂದವರು. ಬಹುಶಃ ನಾವು ಬಸವಾದಿ ಶರಣರು ಬೆಳಕಿಗೆ ತಂದವರು ಡಾಕ್ಟರ್ ಫಗೂರ ಕಟ್ಟಿಯವರು ಅಂತ ಹೇಳ್ತೀವಿ. ಆದರೆ ಇವತ್ತು ಹಲಕಟ್ಟಿಯವ್ರನ್ನ ಯಾರು ಬೆಳಕಿಗೆ ತಂದಿರಲಿಲ್ಲ. ಹಲಕಟ್ಟಿಯವ್ರ ಬೆಳಕಿಗೆ ಯಾರು ಬಂದಿದ್ದರೆ ಅಥವಾ ಮಹಾನ್ ಕಾರ್ಯ ಮಾಡಿದಂತಹದ್ದು ಅದು ಡಾಕ್ಟರ್ ಎಂ ಕಲಬುರ್ಗಿ ಅವರು. ಒಂದು ಹಾಗೆ ಮಾರ್ಕ್ಸ್ ಹೋಗಿರೋಂಥ ಏನು ವಚನ ಸಾಹಿತ್ಯ ಇತ್ತು, ಬಸವ ಸಾಹಿತ್ಯ ಇತ್ತು, ಎಲ್ಲವನ್ನ ಎಲ್ಲೋ ಜೊತೆಗಿನಲ್ಲೇ ಮಠಗಳಲ್ಲಿ, ಕಿರಾಣಿ ಅಂಗಡಿಯಲ್ಲಿ, ಔಷಧಿ ಅಂಗಡಿಯಲ್ಲಿ ಇದ್ದಂಥವನ್ನ ಎಲ್ಲವನ್ನ ತಂದು ತಮ್ಮ ಜೀವನವನ್ನ ತಯಾರು ಮಾಡಿ ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿ ಸಂಗ್ರಹಿಸಿ ಆ ಮಾತು ಕಾರ್ಯವನ್ನು ಮಾಡುವಂಥವರು ಡಾಕ್ಟರ್ ಫಗೂರ ಕಟ್ಟಿಯವರು. ಆ ಒಂದು ಹಲಕಟ್ಟಿಯವರ ಸಾಹಿತ್ಯವನ್ನ ಒಂದು ಸಮಗ್ರ ಸಂಪೂರ್ಣವಾಗಿ ಒಂದು ಸಹ ಮಾಡುವಂಥವರು ಡಾಕ್ಟರ್ ಎಂ ಕಲಬುರ್ಗಿ. ಹೀಗೆ ಮಹತ್ ಕಾರ್ಯವನ್ನ ಇವತ್ತು ಮೂಸ ಕಲಬುರ್ಗಿಯವರು ಇವತ್ತು ಬಸವಾದಿ ಶರಣರ ವಚನ ಸಾಹಿತ್ಯಕ್ಕೆ ಅದರ ಜೊತೆಗೆ ಫಗೂರ ಕಟ್ಟಿಯವರನ್ನ ಗೌರವಿಸುವಂತ ಕೆಲಸವನ್ನು, ಅದ್ರ ಜೊತೆಗೆ ಅಷ್ಟಕ್ಕೆ ಅವರು ನಿಂತಿರಲಿಲ್ಲ. ಇವತ್ತು ಆದಿಲಶಾಹಿ ಅರಸರ 400 ವರ್ಷದ ಏನು ನಕಲಿ ಓದು ಮತ್ತು ಪರ್ಷಿಯನ್ ಭಾಷೆಯಲ್ಲಿರುವಂತಹ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಅವರು ಒಂದು ಭಾಗದ ಸಂಪುಟಗಳನ್ನು ಬಿಡುಗಡೆ ಆಗಿತ್ತು. ಅವರ ಮುಂದೆ ಅಳಕಟ್ಟಿರುವ ಸಮಗ್ರ ಸಂಪುಟಗಳು ಬೆಳೀತಾ ಇವೆ, ನಿಮ್ಗೆ ಬಿಡುಗಡೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಕ್ಕಂಥ ಪತ್ರ ಬರುತ್ತೆ. ಅದು ನಮ್ಮ ಅಧ್ಯಕ್ಷರಿಗೆ ಮುಗಿದ ಇವರು ಅವ್ರಿಗಿಂತಲೂ ಟೀಕೆ ಇವರೇ ಕೆಲವು ಪತ್ರ ಬರ್ತಾರ ಏನಿದು ಬೇರೆ
ಶತಮಾನೋತ್ಸವ ಆಯ್ತು. ಈಗ 9ನೇ ಶತಮಾನವು ಯಾವ ಇಶ್ಯೂ ಮಾಡಬೇಕು ಅನ್ನೋದು ಒಂದಲ್ಲ. ಆ ದೃಷ್ಟಿಯಿಂದ 9ನೇ ಶತಮಾನ ಮಾಡೋರು 10ನೇ ಶತಮಾನ ಮಾಡೋರಿಗೆ ಎಲ್ಲಾ ವಿದ್ವಾಂಸರು ಕೂಡಿ ಬಸವಣ್ಣನವರ ಜನ್ಮ ತಾರೀಖನ್ನು ನಿಖರವಾಗಿ ಹೇಳಿದ್ರೆ ಅದನ್ನ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ 25 ವರ್ಷಕ್ಕೊಮ್ಮೆ 50 ವರ್ಷಕ್ಕೊಮ್ಮೆ ಆ ಜನ್ಮೋತ್ಸವ ಆಗ್ತದೆ. ಅದಕ್ಕೆ ಎಲ್ಲಾ ವಿದ್ವಾಂಸರಿಗೆ ನಾನು ಕಡೆಯಿಂದ ಕೇಳಿಕೊಂಡು ಇನ್ನ ಇವತ್ತಿನ ಎಲ್ಲ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲಿದ್ದೀವಿ. ನಾವು ವಚನ ಸಾಹಿತ್ಯದ ಬಗ್ಗೆ ಮಾಡಿದ್ದು ಬಹಳ ಸ್ವಲ್ಪದ ಕಾರ್ಯ, ಮಾಡಬೇಕಾದದ್ದು ಬಹಳ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಬಸವಣ್ಣನ ಕಾರ್ಯವನ್ನು ಮಾಡಿ ಬಸವಣ್ಣನ ರಥ ಬರೀ ಕನ್ನಡ ನಾಡಿನಲ್ಲ, ಬಸವಣ್ಣನ ರಥ ಇಡೀ ಭಾರತದಲ್ಲ, ಬಸವಣ್ಣನ ರಥ ಜಾಗತಿಕ ಮಟ್ಟದಲ್ಲಿ ಮುಗಿಸುವಂತಹ ಒಂದು ಸಂಕಲ್ಪ ನಾವು ಮಾಡೋಣ. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದಯ್ಯ ಪುರಾಣಿಕರು ಮಾತಾಡಬಾರದು. ಬಸವನ ಬೆಳಗ್ಗೆ ಎಲ್ಲಾರಿ ಬಂದೆ, ಕನ್ನಡ ನೆಲದಲ್ಲಿ ಸುರಿದಾಡಿ ಬಂದೆ. ಬಸವನ ಬೆಳಗ್ಗೆ ಎಲ್ಲಿ, ಬಸವನ ಬೆಳಗ್ಗೆ ಎಲ್ಲಾರಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ, ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ವಿಶ್ವವೆಲ್ಲವೂ ನನ್ನದೇ ಅಂತ ಆ ದಿನಗಳಲ್ಲಿ ನಾವು ಕೂಡಿ ಬಸವನ ಕಾರ್ಯ ಮಾಡೋಣ. ಅದಕ್ಕೆಲ್ಲ ನಮಗೇನು ಈ ಅರಕಟ್ಟಿಯವರ ಒಂದು ಸಂಶೋಧನಾ ಕೇಂದ್ರ ಒಂದು ಈ ಕಾರ್ಯ ಇವತ್ತು 40 ಸಂಪುಟಗಳ ಬಿಡುಗಡೆ ಇದೊಂದು ಐತಿಹಾಸಿಕ ಕಾರ್ಯ ಅಂತ ನನಗೆ ಅನಿಸ್ತದೆ. ಅಂತ ಐತಿಹಾಸಿಕ ಕಾರ್ಯ ಮಾಡಿರುವಂತ ಅರಕಟ್ಟಿ ಸಂಸ್ಥೆಗೂ, ಅದಕ್ಕೆ ಆಧಾರ ಸ್ತಂಭವಾಗಿರುವಂತಹ ಪಾಟೀಲ್ರಿಗೂ, ಅದಕ್ಕೆ ದುಡಿದಂತಹ ನಮ್ಮ ಮಧುಬಾಯಿ ಸರ್ ಅವರಿಗೂ, ಮತ್ತೆ ನಮ್ಮ ಎಲ್ಲ ವಿದ್ವಾಂಸರಿಗೂ, ಕೃಷ್ಣ ಕೋಲಾರ ನಿರ್ದೇಶಕರಿಗೂ ಎಲ್ಲರಿಗೂ ನಾನು ಶರಣಾರ್ಥಿಯನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಯನ್ನು ಅರ್ಪಿಸಿ ನನ್ನ ಮಾತುಗಳನ್ನು